ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಮಕ್ಕಳೇ, ನಾನು ಚಕ್ಕು. ದೇವರು ಪ್ರಾಣಿ ಪಕ್ಷಿಗಳನ್ನ ಮನುಷ್ಯರನ್ನ ಸೃಷ್ಟಿ ಮಾಡಿದ್ನಲ್ಲ ಫ್ರೆಂಡ್ಸ್, ಅದೇ ಥರ ಎಲ್ಲ ಜೀವಿಗಳಿಗೂ ಒಂದೊಂದು ಜೀವನ ಶೈಲಿಯನ್ನ ಕೊಟ್ಟಿದ್ದಾನೆ. ಅದನ್ನ ಬಿಟ್ಟು ನಾವು ಬದುಕೋಕೆ ಹೋದ್ರೆ ಪ್ರಕೃತಿಗೆ ವಿರುದ್ಧವಾಗುತ್ತೆ, ತೊಂದರೆ ಕೂಡ ಎದುರಾಗುತ್ತೆ. ಇಲ್ಲೊಂದು ಬಿಳಿ ಇಲಿ ಅದೇ ಪಾಠವನ್ನ ಕಲಿತಿದೆ. ಯಾವ ಥರ ಅಂತ ಗೊತ್ತಾ? ಒಂದೂರಲ್ಲಿ ಮಾಧವನೆಂಬ ಒಬ್ಬ ಹುಡುಗ ಇದ್ದ. ಆತನಿಗೆ ಪ್ರಾಣಿ ಪಕ್ಷಿಗಳನ್ನ ಸಾಕೋದು ಹವ್ಯಾಸವಾಗಿತ್ತು. ಆತನ ಮನೆಯಲ್ಲಿ ಮೊಲಗಳು, ಗಿಳಿಗಳು, ಪಾರಿವಾಳಗಳು ಇದ್ವು. ಒಂದು ದಿನ ಆತ ತನ್ನ ಗೆಳೆಯನ ಮದುವೆಗೆ ಹೋಗಿದ್ದ. ಅಲ್ಲಿ ಹೋಗಿದ್ದಾಗ ಆತನ ಕಣ್ಣಿಗೆ ಅವರ ಮನೆಯಲ್ಲಿ ಸಾಕಿದ್ದ ನವಿಲೊಂದು ಕಾಣಿಸ್ತು. ಅದಕ್ಕೆ ಪುಟ್ಟ ಪುಟ್ಟ ಮರಿಗಳು ಇದ್ವು. ಅದರಲ್ಲಿ ಒಂದು ಬಿಳಿ ನವಿಲು ಇತ್ತು. ನವಿಲು ಮರಿಯನ್ನ ನೋಡಿ ಸಾಕೋ ಆಸೆಯಾಯಿತು. ಹೀಗಾಗಿ ಮಾಧವ ಮರಿಯನ್ನ ಕೊಡುವಂತೆ ಗೆಳೆಯನ್ನ ಕೇಳ್ದ. ಗೆಳೆಯ ಖುಷಿಯಿಂದ ಆ ಬಿಳಿ ನವಿಲಿನ ಮರಿಯನ್ನ ಮಾಧವನಿಗೆ ಕೊಟ್ಟ. ಅದನ್ನ ತಗೊಂಡು ಬರುವಾಗ ಕಾಡಿನಲ್ಲಿ ಒಂದು ಬಿಳಿಯ ಇಲಿಯೂ ಸಿಕ್ತು. ಆ ಇಲಿಯ ಕಾಲಿಗೆ ಪೆಟ್ಟಾಗಿ ನೋವಿನಿಂದ ನರಳ್ತಾ ಇತ್ತು. ಪಾಪ ಅಂತ ಅನ್ಸಿ ಆ ಇಲಿಯನ್ನು ಮನೆಗೆ ತಂದು ಸಾಕೋಗೆ ಶುರು ಮಾಡ್ದ. ಇಲಿಗೆ ವಾಸ ಮಾಡೋದಕ್ಕೆ ಅಂತ ಒಂದು ಚಂದದ ಪಂಜರವನ್ನು ಮಾಡ್ದ. ಕೆಲ ದಿನಗಳು ಕಳೀತಿದ್ದ ಹಾಗೆ ಇಲಿ ಮತ್ತು ನವಿಲು ತುಂಬಾನೇ ಒಳ್ಳೆಯ ಸ್ನೇಹಿತರಾದ್ರು. ಒಂದಿನ ಇಬ್ರು ಕೂಡ ಮಾತನಾಡ್ಕೊಳ್ತಾ ನಾವ್ಯಾಕೆ ಇವತ್ತು ಕಾಡಿಗೆ ಹೋಗಿ ಬರಬಾರ್ದು ಅಂತ ಯೋಚಿಸಿದ್ವು. ಹಾಗೆ ಆ ದಿನ ಮಾಧವನಿಗೆ ಗೊತ್ತಾಗದಂತೆ ಇಲಿ ಮತ್ತು ನವಿಲು ಕಾಡಿನತ್ತ ಹೋದುವು. ಅಲ್ಲಿನ ಹಸಿರು, ಸ್ವಚ್ಛಂದವಾಗಿ ಹಾರಾಡುವ ಪಕ್ಷಿಗಳು, ಯಾರ ಹಂಗಿಲ್ಲದೆ ಓಡಾಡುವ ಪ್ರಾಣಿಗಳು, ನದಿ ಇವೆಲ್ಲವನ್ನ ನೋಡಿ ಅವಕ್ಕೂ ಕಾಡಿನಲ್ಲೇ ಇರುವ ಮನ್ಸಾಯ್ತು. ಹೀಗಾಗಿ ನವಿಲು ಮತ್ತೆ ಇಲಿ ಕಾಡಿನಲ್ಲೇ ಇರೋದಕ್ಕೆ ನಿರ್ಧಾರ ಮಾಡಿತು. ಆ ಕಾಡಿನಲ್ಲಿ ಹಲವು ಬಗೆಯ ಹಕ್ಕಿಗಳು ವಾಸವಾಗಿದ್ವು. ಅವುಗಳಲ್ಲಿ ಒಂದು ಕೆಂಬೂತವಿತ್ತು. ಅದಕ್ಕೆ ತಾನು ಸುಂದರಿ ಎಂದು ಬಹಳ ಅಹಂಕಾರವಿತ್ತು. ತನ್ನ ಗುಂಪಿನ ಬೇರೆ ಹಕ್ಕಿಗಳ ಜೊತೆಗೆ ಸೇರದೆ ಅದು ಸದಾ ಕಾಲ ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ಕಾಲವನ್ನ ಕಳೀತಾ ಇತ್ತು. ಒಂದಿನ ಬಿಳಿ ನವಿಲು ತನ್ನ ರೆಕ್ಕೆ ಬಿಚ್ಚಿ ನರ್ತಿಸೋದನ್ನ ಕೆಂಬೂತ ನೋಡ್ತು. ನೋಡಿ ಅದಕ್ಕೆ ಹೊಟ್ಟೆ ಉರಿದು ಹೋಯ್ತು. ನವಿಲಿನ ಗರಿಗಳಿಂದ ತಾನೇ ಅದರ ಸೌಂದರ್ಯ. ತನಗೂ ಅಂಥ ಗರಿಗಳಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚಿಸತೊಡಗ್ತು. ತಕ್ಷಣ ನವಿಲಿನ ಬಳಿಗೆ ಹೋಗಿ, ನವಿಲೆ ನವಿಲೆ, ನೀನಿಷ್ಟು ಸುಂದರಿ, ನಿನ್ನ ಗರಿಗಳಲ್ಲಿ ಒಂದೆರಡನ್ನ ನನಗೂ ಕೊಡ್ತೀಯಾ ಅಂತ ಕೇಳ್ತು. ನವಿಲು ಅದಕ್ಕೆ ನಕ್ಕು, ಅಯ್ಯೋ ಹೋಗು, ಕೆಂಬೂತ ರೆಕ್ಕೆ ಕಟ್ಕೊಂಡ್ರೆ ನವಿಲಾಗುತ್ತಾ ಅಂತ ಹೇಳ್ತು. ಇದರಿಂದ ಕೆಂಬೂತಕ್ಕೆ ತುಂಬಾ ಸಿಟ್ಟು ಬಂತು. ಹೇಗಾದ್ರೂ ಮಾಡಿ ತಾನು ಗರಿಗಳನ್ನ ದೊರಕಿಸಿಕೊಳ್ಳಲೇಬೇಕೆಂದು ಕಾಡನ್ನೆಲ್ಲ ಹುಡುಕಾಡ್ತು. ಕಡೆಗೆ ಅದಕ್ಕೆ ನೆಲದಲ್ಲಿ ಬಿದ್ದಿದ್ದ 10 ನವಿಲು ಗರಿಗಳು ಸಿಕ್ಕಿದ್ವು. ಕೆಂಬೂತ ಸಂತೋಷದಿಂದ ಆಲದ ಮರದ ಬಳಿಗೆ ಹೋಗಿ ಅದರ ಎಲೆಗಳನ್ನ ಕಿತ್ತು ಅದರಿಂದ ಸುರಿದ ಹಾಲಿನಿಂದ ಗರಿಗಳನ್ನ ತನ್ನ ಬೆನ್ನಿಗೆ ಅಂಟಿಸ್ಕೊಂತು. ಹಾ, ಇನ್ನು ನಾನು ಯಾವ ನವಿಲಿಗೆ ಕಡಿಮೆ ಅಂತ ಕುಣಿಯುತ್ತಾ ಕುಪ್ಪಳಿಸ್ತಾ ಬೇರೆ ಎಲ್ಲ ನವಿಲುಗಳು ನರ್ತಿಸ್ತಿದ್ದ ಗುಂಪಿನೊಳಗೆ ಹೋಗಿ ತಾನೂ ಕೂಡ ನಾಟ್ಯವಾಡಲಾರಂಭಿಸ್ತು. ಅದನ್ನ ನೋಡಿದ ಬಿಳಿ ಇಲಿ ಈ ಕೆಂಬೂತಕ್ಕೆ ತಲೆ ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಅಂತ ಬುದ್ಧಿ ಹೇಳ್ತು. ಇದರಿಂದ ಕೆಂಬೂತನಿಗೆ ಸಾಕಷ್ಟು ಅವಮಾನವಾಯಿತು. ತಾನು ತನ್ನ ಜಾತಿಯ ಪಕ್ಷಿಗಳ ಒಟ್ಟಿಗೆ ಬದುಕೋದೇ ಲೇಸು ಅಂತ ವಾಪಸ್ ಹೋಯ್ತು. ನಿನ್ನಂತ ಜಂಬದ ಹಕ್ಕಿಗೆ ನಮ್ಮ ಜೊತೆ ಸ್ಥಳವಿಲ್ಲ, ಹೊರಟು ಹೋಗು ಅಂತ ಕೆಂಬೂತಗಳು ಅದನ್ನ ಹೊರಗಟ್ಟಿದ್ವು. ಇಷ್ಟಕ್ಕೆಲ್ಲ ಕಾರಣ ಆ ಬಿಳಿ ಇಲಿ ಅಂತೇಳಿ ಅದರ ಮೇಲೆ ಸೇಡಿಟ್ಕೊಂತು. ಅದೊಂದು ದಿನ ಕೆಂಬೂತ ಇಲಿಯ ಮೇಲೆ ದಾಳಿ ಮಾಡೋಕೆ ಹೋಯ್ತು. ಜೀವ ಉಳಿದ್ರೆ ಸಾಕು ಅಂತ ಆ ಇಲಿ ಅಲ್ಲಿಂದ ಓಡಿ ಬಂದು ಒಂದು ಹಳ್ಳಿಯನ್ನ ಸೇರ್ಕೊಳ್ತು. ಆ ಹಳ್ಳಿಯಲ್ಲಿ ಈ ಇಲಿಗೆ ಒಂದು ಪೇಟೆಯ ಇಲಿ ಸಿಕ್ತು.
ಹಳ್ಳಿಯ ಪ್ರಶಾಂತ ವಾತಾವರಣವನ್ನ, ಹುಲ್ಲುಗಾವಲುಗಳನ್ನ ನೋಡಿ ಅದಕ್ಕೆ ಆಶ್ಚರ್ಯವಾಯಿತು. ಬಿಳಿಯ ಇಲಿ ಪೇಟೆಯ ಇಲಿಯನ್ನ ಒಂದು ಮನೆಗೆ ಕರೆದುಕೊಂಡು ಹೋಗಿ ಹಸಿಯಾದ ಬಟಾಣಿ, ಮೂಲಂಗಿ, ಸೊಪ್ಪು ಮತ್ತಿತರ ಕಾಳುಗಳನ್ನ ತಿನ್ನುವುದಕ್ಕೆ ಕೊಡ್ತು. ಆಗ ಪಟ್ಟಣದ ಇಲಿ ಹೇಳ್ತು, ನಮ್ಮೋರಪ್ಪ, ಅಲ್ಲಿ ಅಷ್ಟೊಂದು ತರದ ಆಹಾರ, ತರಕಾರಿ ಇದೆ, ನೋಡುವಂತೆ ಅಂತ ಆಮಂತ್ರಣ ಕೊಡ್ತು. ಬಿಳಿಯ ಇಲಿಗೂ ಪಟ್ಟಣಕ್ಕೆ ಹೋಗೋ ಮನಸ್ಸಾಗಿ ಅದರೊಟ್ಟಿಗೆ ಪಟ್ಟಣಕ್ಕೆ ಬಂತು. ದಾರಿಯಲ್ಲಿ ತಮ್ಮ ಮೇಲೆಯೇ ಓಡಾಡುವಂತಿದ್ದ ಬಸ್ಸು ಕಾರುಗಳನ್ನ ನೋಡಿ ಅದಕ್ಕೆ ಗಾಬರಿಯಾಯಿತು. ಪಟ್ಟಣದಲ್ಲಿ ವಾಸ ಮಾಡಿ ಅಭ್ಯಾಸವಾಗಿದ್ದ ಇಲಿ ಈ ಬಿಳಿ ಇಲಿಯನ್ನ ಜೋಪಾನವಾಗಿ ಕರೆದುಕೊಂಡು ಹೋಯ್ತು. ಕಡೆಗೆ ಆ 2 ಇಲಿಗಳು ದೊಡ್ಡ ಮನೆಯೊಂದನ್ನ ಪ್ರವೇಶಿಸಿದ್ವು. ಮನೆಯ ಹಜಾರದಲ್ಲಿ ಸೊಗಸಾದ ರತ್ನಗಂಬಳಿ, ಬಗೆಬಗೆಯ ಕೂರುವ ಆಸನಗಳು ಇದ್ವು. ಅಲ್ಲಿಂದ ಅಡುಗೆ ಮನೆಗೆ ನಡೆದ್ವು. ಅಲ್ಲಿ ಬಿಸ್ಕತ್ತುಗಳು, ಪಾಯಸ, ಕಜ್ಜಾಯಗಳು ಇದ್ವು. ನಡೆದು ಆಯಾಸವಾಗಿದ್ರಿಂದ 2 ಇಲಿಗಳು ಎಲ್ಲ ಭಕ್ಷ್ಯಗಳನ್ನ ರುಚಿ ನೋಡೋಕೆ ತೊಡಗಿದ್ವು. ಆದರೆ ಅಷ್ಟರಲ್ಲಿ ಬಾಗಿಲು ತೆಗೆದ ಸಪ್ಪಳವಾಯಿತು. ದಪ್ಪಗಿನ ಬೂಟಿನ ಶಬ್ದದ ಜೊತೆಗೆ ದೊಡ್ಡದೊಂದು ಬೆಕ್ಕು ಮಿಯಾವ್ ಅಂತ ಅಂದುಕೊಂಡು ಅಡುಗೆ ಮನೆ ಕಡೆ ಬಂತು. ಬಿಳಿಯ ಇಲಿ ಹೆದರಿ ಅದೇನು ಅಂತ ಕೇಳ್ತು. ಪಟ್ಟಣದ ಇಲಿ ಅದು ನನ್ನ ಯಜಮಾನ ಮತ್ತು ಅವನ ಬೆಕ್ಕು ಅಂತ ಹೇಳ್ತು. ಹಳ್ಳಿಯ ಇಲಿ ಒಂದೇ ಏಟಿಗೆ ಕಿಟಕಿಯಿಂದ ಹೊರಗೆ ನೆಗೆದು ಹಳ್ಳಿಯತ್ತ ಓಡ್ತು. ಅಂತಹ ಹೆದರಿಕೆಯ ವಾತಾವರಣದಲ್ಲಿ ಬಗೆಬಗೆಯ ಭಕ್ಷ್ಯಗಳನ್ನು ತಿನ್ನುವುದಕ್ಕಿಂತ ತನ್ನ ಹಳ್ಳಿಯಲ್ಲಿ ಯಾರ ಹಂಗೂ ಇಲ್ಲದೆ ಬರೀ ಕಾಳು ಸೊಪ್ಪುಗಳನ್ನು ತಿನ್ನೋದೇ ಮಹದಾನಂದ ಅಂದುಕೊಂತು. ಆದ್ರೆ ಮಕ್ಕಳ, ರಾಮೇಶ್ವರಕ್ಕೆ ಹೋದ್ರೂ ಶನೀಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ಮಾತಿನ ಹಾಗೆ ಇದು ಸೇರಿಕೊಂಡ ಮನೆಯಲ್ಲಿ ಸಾಕಷ್ಟು ಇಲಿಗಳು ಇದ್ವು. ಅವುಗಳೆಲ್ಲ ತಮಗೆ ಕಾಟ ಕೊಡ್ತಾ ಇದ್ದ ಬೆಕ್ಕಿಗೆ ಏನಾದರೂ ಮಾಡಬೇಕು ಅಂತ ಸಭೆ ಕರೆದ್ವು. ಅಲ್ಲಿದ್ದ ಒಂದು ಬೆಕ್ಕು ಇಲಿಗಳನ್ನೆಲ್ಲ ಹಿಡಿದು ತಿಂತಾ ಇತ್ತು. ಹಗಲು ರಾತ್ರಿ ಎನ್ನದೆ ಕಾದು ಕುಳಿತು ಇಲಿಗಳು ಹೊರಬಂದೊಡನೆ ತಿಂದು ಹಾಕ್ತಾ ಇತ್ತು. ಇದೇ ರೀತಿ ಮುಂದುವರೆದ್ರೆ ಇಲಿಗಳ ವಂಶವೇ ನಾಶವಾಗೋದರಲ್ಲಿ ಸಂಶಯವಿರಲಿಲ್ಲ. ಆದ್ರಿಂದ ಬೆಕ್ಕಿನ ದಬ್ಬಾಳಿಕೆ ನಿಲ್ಲಿಸೋದು ಹೇಗೆ ಅಂತ ಎಲ್ಲ ಇಲಿಗಳು ವಿಚಾರ ಮಾಡಿದ್ವು. ಒಂದು ಇಲಿ ಹೀಗೇಳ್ತು, ಬೆಕ್ಕನ್ನ ಹೊಡೆದು ಹಾಕೋಣ. ಮತ್ತೊಂದು ಇಲಿ ಹೇಳ್ತು, ಹಾಲಿನಲ್ಲಿ ವಿಷ ಹಾಕೋಣ. ಇನ್ನೊಂದು ಇಲಿ ಹೇಳ್ತು, ಬೆಕ್ಕಿಗೆ ಬೆಂಕಿ ಹಚ್ಚೋಣ ಅಂತ. ಎಲ್ಲ ಇಲಿಗಳು ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ವು. ಆದ್ರೆ ಈ ಕೆಲಸಗಳನ್ನ ಮಾಡೋದು ಸುಲಭವಲ್ಲ ಅಂತ ಎಲ್ಲ ಇಲಿಗಳಿಗೂ ಗೊತ್ತಿತ್ತು. ಕಡೆಗೆ ಇವೆಲ್ಲವನ್ನ ನೋಡ್ತಾ ಇದ್ದ ಬಿಳಿ ಇಲಿ, ಅಯ್ಯೋ ಮೂರ್ಖರ, ಬೆಕ್ಕು ಇಲಿ ಶತ್ರುಗಳು ಅನ್ನೋದು ಪ್ರಕೃತಿಯ ನಿಯಮ, ಅದನ್ನ ಬದಲಾಯಿಸೋಕೆ ಸಾಧ್ಯವಿಲ್ಲ ಅಂತ ಬುದ್ಧಿ ಹೇಳ್ತು. ಆದ್ರೆ ಬಾಕಿ ಇಲಿಗಳು ಟಿವಿಯಿಂದ ನಿಂತು ಗಂಟಲು ಸರಿಪಡಿಸ್ಕೊಂಡು, ಅದರಲ್ಲಿ ಒಂದು ಇಲಿ, ನಮಗೆ ಗೊತ್ತು ಯಾವ ಥರ ಬೆಕ್ಕನ್ನ ಮಟ್ಟ ಹಾಕಬೇಕು ಅಂತ. ಬೆಕ್ಕಿನ ಕತ್ತಿಗೆ 1 ಗಂಟೆ ಕಟ್ಟಬೇಕು, ಆಗ ಬೆಕ್ಕು ಎಲ್ಲಿ ಬರುತ್ತದೆಯೋ ನಮಗೆ ಗೊತ್ತಾಗುತ್ತೆ ಅಂತ ನುಡಿತು. ಉಳಿದ ಇಲಿಗಳಿಗೆ ತುಂಬಾ ಸಂತೋಷವಾಯಿತು. ಅವು ಒಂದನ್ನೊಂದು ಅಪ್ಪಿಕೊಂಡು ಕುಣಿದಾಡಿದ್ವು. ಆಗ ಬಿಳಿ ಇಲಿ, ಎಲ್ಲ ಸರಿ, ಆದ್ರೆ ಬೆಕ್ಕಿಗೆ ಗಂಟೆ ಕೊಟ್ಟೋರು ಯಾರು ಅಂತ ಕೇಳ್ತು. ಅದೇ ಸಮಯಕ್ಕೆ ಬೆಕ್ಕು ಮಿಯಾವ್ ಮಿಯಾವ್ ಅಂತ ಬಂದಾಗ ಎಲ್ಲ ಇಲಿಗಳು ಅಲ್ಲಿಂದ ಓಡಿ ಹೋದ್ವು. ನೋಡಿದ್ರ ಮಕ್ಕಳೇ, ದೇವರು ನಮಗೆ ಅಂತಾನೆ ಒಂದೊಂದು ಜೀವನ ಶೈಲಿಯನ್ನ ಕೊಟ್ಟಿದ್ದಾನೆ. ಅದೇ ಥರ ಜೀವಿಸೋದು ಉತ್ತಮ. ಹಾಗೆ ನಮ್ಮ ಕೈಲಾಗದ ಕೆಲಸದ ಬಗ್ಗೆ ವ್ಯರ್ಥವಾಗಿ ಆಲೋಚಿಸಿ ಸಮಯ ಹಾಳು ಮಾಡೋದು ಸರಿಯಲ್ಲ. ಏನಂತೀರಿ? ಸರಿ ಅಜ್ಜಿ.